ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಾನು ಕೂಡ ಬೆಳಗ್ಗೆ ಬೇಗನೆ ಎದ್ದು ಅಂದರೆ 2 ಗಂಟೆ 30 ನಿಮಿಷ ಆಗಿತ್ತು ನಾನು ಎದ್ದಾಗ. ಬಾಗಿಲಿಗೆ ನೀರು ಹಾಕಿ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿ ಆಮೇಲೆ ಮನೆನ ಗುಡಿಸಿ ಒರೆಸಿ ನಂತರ ಸ್ನಾನ ಮಾಡಿ ಮಡಿ ಬಟ್ಟೆನ ಉಟ್ಕೊಂಡು ಶಿವನ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡೆ. ಈ ಒಂದು ಸಮಯದಿಂದಲೇ ನಂದು ಕೂಡ ಉಪವಾಸ ಶುರು ಆಗುತ್ತೆ. ನಾನು ಕೂಡ ಶಿವರಾತ್ರಿ ಹಬ್ಬದ ದಿನ ಉಪವಾಸ ಮಾಡ್ತೀನಿ. ಅದು ನೀರಾಹಾರಿಯಾಗಿ ಉಪವಾಸ ಮಾಡ್ತೀನಿ. ನೀರಾಹಾರಿ ಅಂದರೆ ನಿಮಗೂ ಗೊತ್ತಿರುತ್ತೆ, ಒಂದು ತೊಟ್ಟು ನೀರು ಕುಡಿದಂಗೆ ಉಪವಾಸ ಮಾಡೋವಂಥದ್ದನ್ನ ನೀರಾಹಾರಿ ಅಂತ ಹೇಳ್ತಾರೆ. ಇದು ಗಂಗಮ್ಮ ದೇವಸ್ಥಾನ. ಗಂಗಮ್ಮ ದೇವಸ್ಥಾನ ಇನ್ನೂ ಕೂಡ ಓಪನ್ ಆಗಿರಲಿಲ್ಲ. ಆಲ್ರೆಡಿ ನೋಡಿ ಎಲ್ಲ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಹೇಗೆ ಎಲ್ಲನೂ ಅಲಂಕಾರ ಮಾಡಿ ಇಟ್ಟಿದ್ದಾರೆ ಅಂತ. ಇವಾಗ ನಾನು ಶಿವನ ದರ್ಶನಕ್ಕೋಸ್ಕರ ಕಾಡು ಮಲ್ಲೇಶ್ವರ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು. ನಾನು ಹೋದಾಗಲೇ ದೇವಸ್ಥಾನದಲ್ಲಿ ಸುಮಾರಾಗಿ ಜನರು ಕೂಡ ಇದ್ದರು. ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಪಕ್ಕದಲ್ಲೇ ಈ ಥರ ಲಿಂಗವನ್ನು ಇಟ್ಬಿಟ್ಟು ಹೂವಿನಿಂದ ಅಲಂಕಾರ ಮಾಡಿದರು. ಇದು ನೋಡಿ ನೀವಿಲ್ಲಿ ನೋಡ್ತಿರ್ಬೋದು. ಎಲ್ಲಿ ತುಂಬ ರಶ್ ಆಗಿಬಿಡುತ್ತೋ ದೇವರ ದರ್ಶನ ಮಾಡೋದಕ್ಕೆ ಅಂತ ನಾನು ಕೂಡ ಬೇಗನೆ ಹೋಗ್ತಾ ಇದ್ದೀನಿ ದೇವಸ್ಥಾನದ ಒಳಗಡೆ. ಇದೇ ಕಾಡು ಮಲ್ಲೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ಇವಾಗ ನಾನು ದರ್ಶನ ಮಾಡೋದಕ್ಕೆ ಅಂದರೆ ಶಿವನ ದರ್ಶನ ಮಾಡೋದಕ್ಕೆ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ಎಲ್ಲ ದೇವಸ್ಥಾನಗಳ ಮುಂದೆ ರಂಗೋಲಿ ಹಾಕಿ ಕೆಮ್ಮಣ್ಣಿಂದ ಅಲಂಕಾರ ಮಾಡಿದರು. ಇದು ಕಾಡುಮಲ್ಲೇಶ್ವರ ದೇವಸ್ಥಾನ. ಹೂವಿನಿಂದ ನೋಡಿ ಎಲ್ಲನೂ ಕೂಡ ಎಲ್ಲ ಕಡೆ ಅಂದರೆ ದೇವಸ್ಥಾನ ಪೂರ್ತಿ ಕೂಡ ಅಲಂಕಾರ ಮಾಡಿದರು. ಇವಾಗ ಕಾಡುಮಲ್ಲೇಶ್ವರ ದೇವಸ್ಥಾನದ ಮೆಟ್ಲನ್ನು ಹತ್ತುತ್ತಾ ಇದ್ದೀನಿ. ಸರಿಸುಮಾರು ಒಂದು 30ರಿಂದ 40 ಜನ ಇದ್ವಿ. ನೀವು ನೋಡ್ತಿರ್ಬೋದು. ಇಷ್ಟು ಜನ ಇಲ್ಲಿ ಸೇರಿರೋದು. ಇವಾಗ ಸ್ವಲ್ಪ ಹೊತ್ತು ಬಿಟ್ಟರೆ ಫುಲ್ಲು ರಶ್ ಆಗಿಬಿಡುತ್ತೆ. ಅಷ್ಟು ಜನ ಸಾಗರದಂತೆ ಈ ದರ್ಶನ ಮಾಡೋದಕ್ಕೆ ಬರ್ತಾರೆ. ಇನ್ನೂ ಕೂಡ ದೇವಸ್ಥಾನದ ಬಾಗಿಲು ಓಪನ್ ಆಗಿರಲಿಲ್ಲ. ನಾನು ಕೂಡ ದೇವರ ದರ್ಶನ ಮಾಡೋದಕ್ಕೆ ಕ್ಯೂನಲ್ಲಿ ಕಾಯ್ತಾ ಇದ್ದೆ. ಶಿವನಿಗೆ ಒಳಗಡೆ ಅಂದರೆ ದೇವಸ್ಥಾನದ ಒಳಗಡೆ ಅಭಿಷೇಕವನ್ನು ಮಾಡ್ತಾಯಿದ್ರು ಶಿವನಿಗೆ. ನಾವು ನಿಂತಿರುವಾಗಲೇ ನಮಗೂ ಕೂಡ ಅಭಿಷೇಕದ ವಿಭೂತಿನ ಎಲ್ರಿಗೂ ಕೊಡ್ತಾಯಿದ್ರು. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಶ್ರೀಗಂಧದಿಂದ ಅಭಿಷೇಕ ಮಾಡಿದ್ರು. ಆ ಒಂದು ಪ್ರಸಾದನೂ ಕೂಡ ನಮಗೂ ಕೂಡ ಹೊರಗಡೆ ನಿಂತ್ಕೊಂಡು ಕಾಯ್ತಿರೋ ಭಕ್ತಾದಿಗಳಿಗೆ ಅಂದರೆ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ಕೊಟ್ಟರು. ಆಮೇಲೆ ಸರಿಸುಮಾರು 5 ಗಂಟೆ 30 ನಿಮಿಷ ಆಯಿತು. ಅಷ್ಟು ಹೊತ್ತು ಕೂಡ ನಾವು ಕ್ಯೂನಲ್ಲಿ ಕಾಯ್ತಾ ಇದ್ವಿ. ಇವಾಗ ಒಳಗಡೆ ದೇವಸ್ಥಾನ ಬಾಗಿಲು ತೆಗೆದಿದೆ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ವಿ. ದೇವಸ್ಥಾನ ಪೂರ್ತಿ ಹಣ್ಣುಗಳಿಂದ ಹೂಗಳಿಂದ ಗರಿಕೆಯಿಂದ ಈ ಥರ ಎಲ್ಲ ಕಡೆ ಅಲಂಕಾರ ಮಾಡಿದರು. ನಾವು ಹೊರಗಡೆ ಇದ್ದಾಗ ಅಂದರೆ ಸ್ಟಾರ್ಟಿಂಗ್ ನಾನು ನಿಂತ್ಕೊಂಡಾಗ ಒಂದು 30ರಿಂದ 40 ಜನ ಇದ್ವಿ. ಆಮೇಲೆ ಅಲ್ಲೂ ಕೂಡ ಫುಲ್ಲು ರಶ್ ಆಯಿತು. ನೋಡಿದ್ರೆ ಒಳಗಡೆ ದೇವಸ್ಥಾನದ ಒಳಗಡೆನೂ ಕೂಡ ನಮಗಿಂತ ಒಂದು 200ರಿಂದ 300 ಜನ ಅಲ್ಲಿ ದೇವಸ್ಥಾನದ ಒಳಗಡೆ ಆಲ್ರೆಡಿ ಇದ್ದರು. ಅಂದರೆ ಅವರೆಲ್ಲರೂ ಕೂಡ ಅಭಿಷೇಕಕ್ಕೆ ಕೊಟ್ಟಿದ್ದರು, ಅಂದರೆ ಶಿವನ ಅಭಿಷೇಕಕ್ಕೆ ಕೊಟ್ಟಿದ್ದರು. ಅದಕ್ಕೋಸ್ಕರ ಆಲ್ರೆಡಿ ದೇವಸ್ಥಾನದ ಒಳಗಡೆ ಒಂದು 200 ಜನ ಇದ್ದರು. ತುಂಬ ರಶ್ ಇದ್ದರೂ ಕೂಡ ಲೈನ್ ಮಾತ್ರ ಮೂನೇ ಆಗ್ತಾ ಇರಲಿಲ್ಲ. ಆದರೆ ಒಂದು ಬೇಜಾರು ಏನಂದರೆ ಹೋದ ವರ್ಷಕ್ಕಿಂತ ಈ ವರ್ಷ ದೇವರ ದರ್ಶನನೂ ಕೂಡ ಅಷ್ಟೇ ಎಲ್ಲ ಭಕ್ತಾದಿಗಳಿಗೂ ಸರಿಯಾಗಿ ಆಗಲಿಲ್ಲ. ಏಕೆಂದರೆ ಯಾರು ಅಭಿಷೇಕಕ್ಕೆ ಕೊಟ್ಟಿರ್ತಾರೋ ಅವರೆಲ್ಲ ಹಾಗೇ ದೇವ್ರ ಮುಂದೆನೇ ನಿಂತ್ಕೊಳ್ತಾ ಇದ್ದರು. ಕ್ಯೂನಲ್ಲಿ ಬಂದಿರೋಂಥ ಭಕ್ತಾದಿಗಳಿಗೆ ದೇವರ ದರ್ಶನ ಮಾಡೋದಕ್ಕೆ ತುಂಬಾ ಕಷ್ಟ ಆಯಿತು. ಹಾಗೆ ಅಲ್ಲೇ ಇದ್ದ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಕೂಡ ಎಷ್ಟು ಹೇಳಿದ್ರು ಕೂಡ ಒಬ್ಬೊಬ್ಬರು ಹಾಗೇ ನಿಲ್ತಾನೇ ಇದ್ದರು, ಇಲ್ಲ ಹೋಗ್ತಾನೇ ಇದ್ದರು, ಇಲ್ಲ ಬರ್ತಾನೇ ಇದ್ದರು. ಈ ರೀತಿ ಎಲ್ಲ ಮಾಡ್ತಾಯಿದ್ರು. ಅದಕ್ಕೋಸ್ಕರನೇ ನಾನು ಕೂಡ ಸರಿಯಾಗಿ ವಿಡಿಯೋ ಮಾಡೋದಕ್ಕೂ ಆಗಿಲ್ಲ. ದಯವಿಟ್ಟು ಕ್ಷಮಿಸಿ. ಶಿವನ ದರ್ಶನದ ವಿಡಿಯೋನೂ ಕೂಡ ನನಗೆ ಮಾಡೋದಕ್ಕಾಗಲಿಲ್ಲ. ಆದರೆ ದೇವ್ರ ದಯೆಯಿಂದ ಶಿವನ ದರ್ಶನ ನನಗೆ ಚೆನ್ನಾಗೇ ಆಯಿತು. ದೇವಸ್ಥಾನದ ಹೊರಗಡೆ ಮತ್ತು ಒಳಗಡೆ ತುಂಬಾ ಚೆನ್ನಾಗಿತ್ತು. ಅಲಂಕಾರ ಅಂತೂ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಬನ್ನಿ ಇವಾಗ ಶಿವನ ದರ್ಶನ ಅಂತೂ ನಿಮಗೆ ಅದು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಮಂಗಳಾರತಿ ಮಾಡಿ ತರ್ತಾ ಇದ್ದಾರೆ. ನೀವಿಲ್ಲಿ ನೋಡ್ತಿರ್ಬೋದು. ನೀವೇ ನೋಡಿದ್ರಲ್ವ ದೇವರ ದರ್ಶನ ಯಾವ ಥರ ಆಯಿತು ಅಂತ. ಒಟ್ಟಿನಲ್ಲಿ ದೇವ್ರ ದಯೆಯಿಂದ ನನಗೆ ದರ್ಶನ ಚೆನ್ನಾಗೇ ಆಯಿತು. ನಾನಂತೂ ಕಣ್ತುಂಬ ನೋಡಿ ಖುಷಿಪಟ್ಟೆ.
ಏನೋ ಗೊತ್ತಿಲ್ಲ, ದೇವರ ದರ್ಶನ ಮಾಡಿದ್ಮೇಲೆ ಜೀವನ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ದೇವರ ದರ್ಶನ ಆದಮೇಲೆ ನಾನು ಹೊರಗಡೆ ಬಂದೆ. ಇದು ಬಿಲ್ಪತ್ರೆ ಮರ, ಇದೇ ದೇವಸ್ಥಾನದಲ್ಲಿ ಇರುವಂಥದ್ದು. ಇಲ್ಲೂ ಕೂಡ ಭಕ್ತಾದಿಗಳು ರಂಗೋಲಿ ಹಾಕಿಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ದೀಪ ಹಚ್ಚಿ ಅದಕ್ಕೆ ಪೂಜೆ ಮಾಡಿದ್ದಾರೆ. ನೀವಿಲ್ಲಿ ನೋಡ್ತಿರ್ಬೋದು ಶಿವನಿಗೆ ಪ್ರಿಯವಾದ ಬಿಲ್ಪತ್ರೆ. ಇದು ಸುಬ್ರಹ್ಮಣ್ಯ ದೇವಸ್ಥಾನ, ಕಾಡುಮಲ್ಲೇಶ್ವರ ದೇವಸ್ಥಾನ ಪಕ್ಕದಲ್ಲೇ ಇರುವಂಥ ಸುಬ್ರಹ್ಮಣ್ಯ ದೇವಸ್ಥಾನ. ಆಲ್ರೆಡಿ ಇಲ್ಲೂ ಕೂಡ ಅಂದರೆ ಸುಬ್ರಹ್ಮಣ್ಯ ದೇವ್ರಿಗೂ ಕೂಡ ಪೂಜೆಗಳನ್ನು ಮಾಡಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನೀವಿಲ್ಲಿ ನೋಡ್ತಿರ್ಬೋದು. ಫೈನಲ್ ಆಗಿ ನಾನಿವಾಗ ದೇವಸ್ಥಾನದ ಹೊರಗಡೆ ಬಂದೆ. ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಅದಕ್ಕೋಸ್ಕರ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀನಿ. ಈ ದಿನ ಇಲ್ಲಿ 24 ಗಂಟೆವರೆಗೂ ಪ್ರಸಾದ ಇರುತ್ತೆ. ಯಾರು ಯಾವಾಗ ಬೇಕಾದರೂ ಬಂದಾಗ ದರ್ಶನ ಮಾಡೋದಕ್ಕೆ ಪ್ರಸಾದನ ತೊಗೊಂಡ್ಬಿಟ್ಟು ಹೋಗ್ಬೋದು. ಪ್ರಸಾದ ಅಂತೂ ಖಾಲಿನೇ ಆಗೋದಿಲ್ಲ, ಯಾಕೆಂದರೆ ಹಿಂದಿಂದನೇ ಅಡುಗೆನ ಮಾಡ್ತಾನೇ ಇರ್ತಾರೆ. ಏಕೆಂದರೆ ಅಷ್ಟು ಜನಸಾಗರದಂತೆ ಭಕ್ತಾದಿಗಳು ದೇವರ ದರ್ಶನಕ್ಕೋಸ್ಕರ ಬರ್ತಾರೆ ಈ ದಿನ. ನಾನು ಕೂಡ ಕ್ಯೂನಲ್ಲಿ ನಿಂತ್ಕೊಂಡು ಪ್ರಸಾದನ ತೊಗೊಂಡೆ. ಉಪ್ಪಿಟ್ಟು ಮತ್ತು ಕೇಸರಿಬಾತನ್ನ ಪ್ರಸಾದವಾಗಿ ಕೊಟ್ಟರು ನಮಗೆ. ಆದರೆ ನಾನು ಇದನ್ನು ತಿಂತಲ್ಲ, ನಾನು ಮನೆಗೆ ತೊಗೊಂಡೋಗ್ತಾ ಇದ್ದೀನಿ. ಅಲ್ಲೇ ಪ್ರಸಾದ ತಿನ್ನೋರಿಗೆ ನೀರು ಕೂಡ ಕೊಡ್ತಾರೆ. ಇವಾಗ ಕಾಡುಮಲ್ಲೇಶ್ವರ ದೇವಸ್ಥಾನ ಎದುರುಗಡೆ ಇರುವಂಥ ನಂದಿತೀರ್ಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನ ಸುತ್ತಲೂ ಕೂಡ ಹೇಗೆ ಹೂವಿನಿಂದ ಲೈಟ್ನಿಂದ ಅಲಂಕಾರ ಮಾಡಿದ್ದಾರೆ ನೋಡಿ. ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ ಈ ಶಿವರಾತ್ರಿ. ಇನ್ನು ನಾಳೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ, ತೇರಿರುತ್ತೆ. ಇವತ್ತೆಷ್ಟು ರಶ್ ಇರುತ್ತೋ ಅದೇ ಥರನೇ ನಾಳೆ ಕೂಡ ಅಷ್ಟೇ ರಶ್ ಇರುತ್ತೆ. ಈ ಶಿವರಾತ್ರಿ ಮಾತ್ರ ಅಲ್ಲ, ಕಾರ್ತಿಕ ಮಾಸದಲ್ಲೂ ಕೂಡ ಇದೇ ಥರ ಜನಸಾಗರದಂತೆ ಭಕ್ತಾದಿಗಳು ಬರ್ತಾರೆ ಈ ದೇವಸ್ಥಾನಕ್ಕೆ. ದೇವರ ದರ್ಶನ ಮಾಡಿ ಪ್ರಸಾದ ತೊಗೊಂಡು ಕೂಡ ಆ ದೇವಸ್ಥಾನ ಹತ್ತಿರನೇ ನೀವು ಶಾಪಿಂಗು ಕೂಡ ಮಾಡ್ಕೋಬೋದು. ಮಕ್ಕಳಿಗೆ ಆಗಿರ್ಬೋದು, ಮನೆಗೆ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಆಗಿರ್ಬೋದು, ಅಲ್ಲಿ ಎಲ್ಲ ಥರದ ಐಟಮ್ಗಳು ಇಟ್ಟಿರ್ತಾರೆ. ಬೆಳಕಾಗ್ತಾ ಇದ್ದಂಗೆ ಎಲ್ಲನೂ ಕೂಡ ಅಂಗಡಿಗಳು ಓಪನ್ ಆಗುತ್ತೆ. ಮತ್ತು ಮಕ್ಕಳಿಗೆ ಆಟ ಆಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಸಾಧ್ಯ ಆದರೆ ಕುಟುಂಬ ಸಮೇತ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಶಿವರಾತ್ರಿ ಹಬ್ಬ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಜಾತ್ರೆ ಥರ ನಡೆಯುತ್ತೆ. ಇದು ದೊಡ್ಡವ್ರಿಗೆ ಅಂತಲೇ ಅಲ್ಲ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟವಾಗುವಂಥ ಜಾಗ ಅಂತಲೇ ಹೇಳ್ಬೋದು. ಫೈನಲಿ ನಾನಿವಾಗ ಪ್ರಸಾದ ಎಲ್ಲ ತೊಗೊಂಬಿಟ್ಟು ಬರೋವಂಥ ಜಾಗದಲ್ಲಿ ನೀವು ನೋಡ್ತಿರ್ಬೋದು ಆಲೆ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂತ. ನೀವು ಗಮನಿಸ್ತಿರ್ಬೋದು ನಾನು ಹೋಗಬೇಕಾದ್ರೆ ಎಷ್ಟು ಜನ ಇದ್ದರು ಅಂತ. ಇವಾಗ ನಾನು ವಾಪಸ್ ಬರಬೇಕಾದ್ರೆ ನೋಡಿ ಆಲ್ರೆಡಿ ಎಷ್ಟು ಕ್ಯೂ ನಿಂತಿದೆ ಅಂತ. ನಾನು ಅದಕ್ಕೇ ಇದಕ್ಕೋಸ್ಕರನೇ ರಶ್ ಆಗಿಬಿಡುತ್ತೆ ಅಂತ ಅಷ್ಟು ಬೇಗನೆ ಬಂದು ದರ್ಶನ ಮಾಡ್ಕೊಂಡು ಹೋಗೋದು ಪ್ರತಿ ವರ್ಷವೂ ಕೂಡ. ಇನ್ನೂ ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೆ ಪಕ್ಕದಲ್ಲೇ ಇರುವ ಗಂಗಮ್ಮ ದೇವಸ್ಥಾನ ಕೂಡ ಇನ್ನೂ ಕೂಡ ಓಪನ್ ಆಗಿರಲಿಲ್ಲ. ಇವಾಗ ನಾನು ದಕ್ಷಿಣ ಮೂರ್ತಿ ನಂದಿತೀರ್ಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ಬಂದು ಗಂಗಮ್ಮ ದೇವಸ್ಥಾನ ಎದುರುಗಡೆನೇ ಇರೋದು. ಬನ್ನಿ ಇವಾಗ ನಂದಿತೀರ್ಥ ದೇವಸ್ಥಾನದ ದರ್ಶನನೂ ಕೂಡ ಮಾಡ್ಕೊಂಬರೋಣ. ಇಲ್ಲೂ ಕೂಡ ಅಷ್ಟೇ ಸುಮಾರಾಗಿ ರಶ್ ಇತ್ತು. ನೀವಿಲ್ಲಿ ನೋಡ್ತಿರ್ಬೋದು. ನಂದಿ ಬಾಯಿಯ ನೀರಿನಿಂದ ಅಭಿಷೇಕವಾಗುವ ಶಿವನ ದರ್ಶನವನ್ನು ನೀವು ಮಾಡ್ಬೋದು ಇಲ್ಲಿ. ಈ ದೇವಸ್ಥಾನ ಅಂತೂ ತುಂಬಾ ಶಕ್ತಿಶಾಲಿ ದೇವಸ್ಥಾನ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದ ಬಗ್ಗೆ ಪೂರ್ತಿ ವಿವರವಾಗಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಬನ್ನಿ ಇವಾಗ ಕಣ್ತುಂಬ ಶಿವನ ದರ್ಶನ ಮಾಡ್ಕೊಂಡು ಬರೋಣ.
ನೋಡಿದ್ರಲ್ಲ ಇಷ್ಟೊತ್ತು ನಮ್ಮ ಮಲ್ಲೇಶ್ವರಂನಲ್ಲಿ ಶಿವರಾತ್ರಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು.